ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಕಾವು ಏರುತ್ತಲೇ ಇದೆ. ಜೆಡಿಎಸ್ ಅಭ್ಯರ್ಥಿ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಪರ ಪ್ರಚಾರ ಮಾಡಿರುವ ಸ್ಯಾಂಡಲ್ವುಡ್ ಕಿಂಗ್ ಶಿವರಾಜ್ ಕುಮಾರ್ ಕ್ಷೇತ್ರದ ಜನ ಪತ್ನಿಯ ಮೂಲಕ ಬದಲಾವಣೆ ಬಯಸಿದ್ದಾರೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಕುಮಾರ್ ಬಂಗಾರಪ್ಪ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿರುವ ಶಿವರಾಜ್ ಕುಮಾರ್ ಎಲ್ಲರೂ ಅಣ್ಣವರು ಆಗಲು ಸಾಧ್ಯವಿಲ್ಲ ಎಂದಿದ್ದಾರೆ. ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸುವಂತೆ ಗೀತಾಗೆ ತಿಳಿಸಿದ್ದಾಗಿ ಹೇಳಿದ ಅವರು ತಮ್ಮ ಪುನೀತ್ ಮೇಲೆ ಅತ್ತಿಗೆ ಪರ ಪ್ರಚಾರ ಮಾಡುವಂತೆ ಒತ್ತಡ ಹಾಕುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಯಾಕೆ ನಾವು ಸೋಲ್ತೀವಿ ಅಂತ ಹೇಳ್ಬೇಕು, ಗೆದ್ದೇ ಗೆಲ್ತೀವಿ ಅಂತ 100% ದೇವರಿದ್ದಾನೆ. ದೇವರು ಯಾವತ್ತೂ ಕೈ ಬಿಡಲ್ಲ. ಒಳ್ಳೆ ಚೇಂಜಸ್ಗೆ ಯಾವತ್ತೂ ಅಪ್ರಿಷಿಯೇಟ್ ಮಾಡ್ತಾನೆ. ಅದಕ್ಕೆ ನಮ್ಮ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಗೆ ಅವ್ರ ಜೊತೆಗಳಿಗೆ ಅವ್ರ ಮೊಬೈಲ್ ಆನ್ ಮಾಡಿ ಯಾವಾಗ ಆನ್ ಮಾಡ್ತಾರೆ ಶಾರ್ಟ್ ಇದ್ರೂ ಡೈರೆಕ್ಟರ್ ಗೊತ್ತಾಗ್ಬಿಡುತ್ತೆ. ಓಕೆ 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 2 minutes ಕರೆಕ್ಟ್ ಆಫ್ ಮಾಡಿ ಕೇಳಿದ್ರೆ ಫುಲ್ ಕೇಳ್ತಾರೆ. ಸೊ ಮಾತಾಡ್ಬೇಕಾದ್ರೆ ಅದೇನು ನಮ್ಗೆ ಮಾತಾಡೋದಿಲ್ಲ, ಪ್ರತಿಯೊಂದು ಹೇಳ್ತಿದ್ರು. I think she is doing well and she is capable. ಪುನೀತ್ ಅವ್ರ ಶೂಟಿಂಗ್ ನಡೀತಾರೆ. ಆಮೇಲೆ ಅವರು ಒಂದು ಇದರಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಇಷ್ಟ ಇರುತ್ತೆ, ಅವ್ರದೇ ಆದ ಒಂದು ವಿಷ್ ಇರುತ್ತೆ. ಸೊ ಆ ವಿಷಯಕ್ಕೆ ನಾನು ಅಡ್ಡಿ ಬರೋಲ್ಲ. ನನ್ನ ತಮ್ಮನೇ ಇರ್ಬೋದು, ಇಲ್ಲ ಈ ಕಡೆ ಬೇರೆ ಆಕ್ಟರ್ ಇರ್ಬೋದು, ನಾವು ಯಾವತ್ತೂ ಯಾರಿಗೂ ಪೋಸ್ಟ್ ಮಾಡಬಹುದು. ಆರ್ಡರ್ ಖಂಡಿತ ಮಾಡೋಣ. ನನಗೇನು ಆರ್ಡರ್, ನನ್ನ ವೈಫ್ಗೇನು ಆರ್ಡರ್ ಮಾಡೋಣ, ಅವ್ರಿಗೆ ಆರ್ಡರ್ ಮಾಡಬೇಕು. ಎಕ್ಸಾಮ್ ಬರೀತಿಲ್ಲ ಅಂತ ಹೇಳಿದ್ರು. ನಾನು ಈ ಎಕ್ಸಾಮ್ ಶೂಟ್ ಆಗಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಬ್ಲಡ್ ಬರೀ ಆಕ್ಟಿಂಗ್ ಇರುತ್ತೆ, ಇವ್ರ ಬ್ಲಡ್ಲಿ ಬರೀ ಪಾಲಿಟಿಕ್ಸ್ ಇರೋದು. ಬಟ್ ಆದ್ರೂ ಪೊಲಿಟಿಕಲ್ ಮೈಂಡ್ ಇಲ್ಲ, ಪೊಲಿಟಿಕಲ್ ಹಾರ್ಟ್ ಇಲ್ಲ. ಅದು ಅನಿಸ್ತು ಅವ್ರ ಮಾತಲ್ಲಿ. ಯಾಕಂದ್ರೆ ಬಹಳ ಇನ್ನಸೆನ್ಸ್ ಇತ್ತು ಮಾತಲ್ಲಿ. ಆಮೇಲೆ ಕೆಲವು ಕಡೆ ನಮ್ಮ ಆರ್ಟ್ ಡೈರೆಕ್ಟರ್ ಒಬ್ರು ದಿನೇಶ್ ಮಂಗಳೂರು ಇರ್ತಿದ್ದಾರೆ, ಅವರು ಈ ಕಡೆ ಸೈಡ್ಲೇ ಇರೋದು. ಅವರು ಫೋನ್ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು ನಾನು ಆಕ್ಟ್ ಮಾಡಿದ್ದೆ, ಇವತ್ತು ನಿಮ್ಮ ಮನೆಯವರು ನಿಂತಿದ್ದಾರೆ, ನಮ್ಗೆ ಬಹಳ ಖುಷಿ, ನಮ್ಮಿದ್ರು ನಿಂತಿರೋದು ಬಹಳ ಖುಷಿ ಆಗುತ್ತೆ. ಆಮೇಲೆ ಅವ್ರ ಮಾತುಗಳನ್ನ ಕೇಳಿದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆ ಥರ ಒಂದು ಎಂಕರೇಜ್ಮೆಂಟ್ ಎಲ್ಲ ಬಂದ್ಮೇಲೆ ನಮ್ಗೊಂದು ಧೈರ್ಯ ಬಂತು. ಖಂಡಿತ ಅದು ಸಾಕು. ಆಮೇಲೆ ನಾನು